ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತ ತನ್ನ ಗಡಿಗಳನ್ನು ಭದ್ರಪಡಿಸ್ಕೊಳ್ಳೋದಕ್ಕೆ ದೊಡ್ಡ ಹೆಜ್ಜೆಗಳನ್ನು ಇಡೋದಕ್ಕೆ ಹೋಗ್ತಾ ಇದೆ. ಅದಕ್ಕಾಗಿ ಸ್ಮಾರ್ಟ್ ಬಾರ್ಡರ್ ಪ್ರಾಜೆಕ್ಟನ್ನು ಗೃಹ ಸಚಿವಾಲಯ ಘೋಷಣೆ ಮಾಡಿದೆ. ಬಾಂಗ್ಲಾದೇಶ, ನೇಪಾಳ, ಪಾಕಿಸ್ತಾನದ ಗಡಿಗಳ ಮೂಲಕ ಆಗುವ ಅಕ್ರಮ ವಲಸೆಗಳನ್ನು ತಡೆಯೋದಕ್ಕೆ ದೊಡ್ಡ ಮಟ್ಟದ ಕ್ರಮಗಳನ್ನು ಕೈಗೊಳ್ಳುವ ಸೂಚನೆಯನ್ನು ಕೊಟ್ಟಿರೋ ಗೃಹ ಸಚಿವ ಅಮಿತ್ ಶಾ, ಗಡಿ ಭಾಗಗಳಲ್ಲಿ ಕೆಲಸ ಮಾಡುವಾಗ ಗಡಿ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು, ಎಸ್ಪಿಗಳಿಂದ ಹಿಡಿದು ಸಣ್ಣ ಮಟ್ಟದ ರೆವಿನ್ಯೂ ಅಧಿಕಾರಿ ಮತ್ತು ಪೊಲೀಸ್ ಠಾಣೆಗಳ ಜೊತೆ ಕೂಡ ನೀವು ಸಂಪರ್ಕದಲ್ಲಿರಿ ಅಂತ BSF ಹಾಗೂ ಸೀಮಾ ಸುರಕ್ಷಾ ಬಲದ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಇನ್ನು ಗಡಿಯಲ್ಲಿ ಅಕ್ರಮ ವಲಸಿಗರನ್ನು ಪತ್ತೆ ಮಾಡಿ ಹೊರಗಟ್ಟುವ ತಮ್ಮ ಚುನಾವಣಾ ಆಶ್ವಾಸನೆಯನ್ನು ಜಾರಿಗೆ ತರೋದಕ್ಕೆ ಪಶ್ಚಿಮ ಬಂಗಾಳದ ಸರ್ಕಾರ ಕೂಡ ಸಿದ್ಧ ಆಗ್ತಾ ಇದೆ. ಇನ್ನು ಮುಂದೆ ಬಂಧಿತ ಅಕ್ರಮ ವಲಸಿಗರನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸೋದಕ್ಕೆ ಹೋಗೋದಿಲ್ಲ, ನೇರ BSFಗೆ ಹಸ್ತಾಂತರ ಮಾಡ್ತೀವಿ ಅಂತ ಅಲ್ಲಿನ ಮುಖ್ಯಮಂತ್ರಿ ಸುವೇಂದು ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಗೋಹತ್ಯೆ ನಿಷೇಧಕ್ಕೆ ಸಂಬಂಧಪಟ್ಟ ಹಾಗೆ ವಿವಾದಗಳು ಶುರುವಾಗಿವೆ. ಹಾಗಾದರೆ ಸ್ಮಾರ್ಟ್ ಫೆನ್ಸಿಂಗ್ ಏನು? ಅಕ್ರಮ ವಲಸೆಗಳ ವಿಷಯದಲ್ಲಿ ಪಶ್ಚಿಮ ಬಂಗಾಳ ಏನು ಮಾಡೋದಕ್ಕೆ ಹೋಗ್ತಾ ಇದೆ? ಬನ್ನಿ ನೋಡೋಣ. ಗೆಳೆಯರೆ, ಪಶ್ಚಿಮ ಬಂಗಾಳದ ಸರ್ಕಾರ ತಗೊಳ್ತಾ ಇರೋ ಕ್ರಮಗಳನ್ನು ನೋಡ್ತಾ ಇದ್ದರೆ ಒಂಥರ ಎಷ್ಟೋ ವರ್ಷಗಳ ಕಾಲ ಆದುಮಿಟ್ಟುಕೊಂಡಿದ್ದೆಲ್ಲ ಅಲ್ಲಿ ಹೊರ ಬರ್ತಾ ಇದೆಯೇನೋ ಅಂತ ಅನ್ನಿಸದೇ ಇರೋದಿಲ್ಲ. ಇತ್ತೀಚೆಗೆ ಅಲ್ಲಿನ ದೇವಾಲಯಗಳನ್ನು ಆಕ್ರಮಿಸಿಕೊಂಡಿದ್ದ TMC ಕಾರ್ಯಕರ್ತರನ್ನು ಜನಾನೇ ಅಲ್ಲಿಂದ ಹೊರಗೆ ತಳ್ಳಿದ್ರು. ಈಗ ಪಶ್ಚಿಮ ಬಂಗಾಳದ ಎಲ್ಲ ಶಾಲೆಗಳು, ಮದರಸಾಗಳಲ್ಲಿ ಕೂಡ ಒಂದೇ ಮಾತರಮ್ಮನ್ನು ಕಡ್ಡಾಯವಾಗಿ ಹಾಡಬೇಕು ಅಂತ ಅಲ್ಲಿನ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಹಾಗೆ ನೋಡಿದರೆ ಒಂದೇ ಮಾತರಂ ಗೀತೆಯನ್ನು ರಚಿಸಿದ್ದು ಬಂಗಾಳಿ ಕವಿ ಬಂಕಿಮ್ ಚಂದ್ರ ಚಟರ್ಜಿ. ಒಂದೇ ಮಾತರಂ ಅವತ್ತಿನ ಸ್ವಾತಂತ್ರ್ಯ ಸಂಗ್ರಾಮದ ಉತ್ಸಾಹವನ್ನು ಹೆಚ್ಚಿಸುವ, ಹೋರಾಟಗಾರರಲ್ಲಿ ಧೈರ್ಯ, ಉತ್ಸಾಹ ಮತ್ತು ದೇಶಪ್ರೇಮವನ್ನು ಹೆಚ್ಚು ಮಾಡುವ ಮಹಾಮಂತ್ರದ ಹಾಗೆ ಕೇಳಿ ಬರ್ತಾ ಇತ್ತು. ಅದನ್ನು ಅವರು ತಮ್ಮ ಕಾದಂಬರಿ ಆನಂದ ಮಠದಲ್ಲಿ ಸೇರಿಸಿದ ನಂತರ ಅದು ಮತ್ತಷ್ಟು ಜನಪ್ರಿಯತೆಯನ್ನು ಪಡ್ಕೊಳ್ತು. ಇಡೀ ದೇಶದಾದ್ಯಂತ ಅದು ಪಸರಿಸ್ತಾ ಹೋಯಿತು. ಅದನ್ನು ತಮಿಳು ಮಹಾಕವಿ ಸುಬ್ರಹ್ಮಣ್ಯ ಭಾರತಿ ತಮಿಳು ಭಾಷೆಗೆ ಭಾಷಾಂತರ ಮಾಡಿದರು. ಒಂದೇ ಮಾತರಂ ಅವತ್ತಿನ ಪ್ರತಿಯೊಬ್ಬ ದೇಶಪ್ರೇಮಿಯ ಬಾಯಲ್ಲಿ ಬರ್ತಾ ಇದ್ದ ಏಕಮಾತ್ರ ಸ್ವಾತಂತ್ರ್ಯ ಘೋಷ ಅನ್ನಿಸ್ಕೊಳ್ತು. ಆದರೆ ಕಾಂಗ್ರೆಸ್ನ ಅಧಿವೇಶನದಲ್ಲಿ ಒಂದೇ ಮಾತರಂ ಹಾಡೋದಕ್ಕೆ ಮುಸ್ಲಿಮರು ಆಕ್ಷೇಪ ವ್ಯಕ್ತಪಡಿಸ್ತಿದ್ದಾರೆ. ಅದರಲ್ಲಿ ತ್ವಂ ಹಿ ದುರ್ಗಾ ದಶಪ್ರಹರಣ ಧಾರಿಣೀಂ ಅಂತ ಇರೋದು ಮತ್ತು ಭಾರತವನ್ನು ತಾಯಿಯ ಥರ, ದೇವಿಯ ಥರ ಚಿತ್ರಿಸಿರೋದು ಮುಸ್ಲಿಮರಿಗೆ ಇಷ್ಟ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಒಂದೇ ಮಾತರಂ ಹಾಡನ್ನು ತುಂಡರಿಸಿ ಹಾಡೋದಕ್ಕೆ ಕಾಂಗ್ರೆಸ್ ನಾಯಕರು ನಿರ್ಣಯವನ್ನು ಕೈಗೊಳ್ತಾರೆ. ಸ್ವಾತಂತ್ರ್ಯ ನಂತರ ಕೂಡ ಒಂದೇ ಮಾತರಂ ರಾಷ್ಟ್ರಗೀತೆ ಆಗಲಿ ಅಂತ ಸಾಕಷ್ಟು ಜನ ಬಯಸಿದ್ರು. ಆದರೆ ಅವತ್ತಿನ ಸರ್ಕಾರ ಜನಗಣ ಮನವನ್ನು ರಾಷ್ಟ್ರಗೀತೆಯನ್ನಾಗಿ ಮಾಡ್ತು. ಅದು ಕೂಡ ಬೆಂಗಾಲಿ ಕವಿ ರವೀಂದ್ರನಾಥರು ಬರೆದ ಗೀತೆ. ಇನ್ನು ಬಂಕಿಂಚಂದ್ರ ಚಟರ್ಜಿ ಬೆಂಗಾಲಿಗಳು ಅತ್ಯಂತ ಗೌರವಿಸುವ, ಪ್ರೀತಿಸುವ ಕವಿ, ಕಾದಂಬರಿಕಾರ, ಸಾಹಿತಿ. ಅವರು ಬರೆದ ಗೀತೆಯನ್ನು ಪಶ್ಚಿಮ ಬಂಗಾಳದಲ್ಲೇ ಹಾಡಲಿಲ್ಲ ಅಂದರೆ ಹೇಗೆ? ಈಗ ಒಂದೇ ಮಾತರಂ ರಾಷ್ಟ್ರೀಯ ಗೀತೆ ಆಗಿದೆ. ಸೊ ಅದನ್ನು ಕಡ್ಡಾಯವಾಗಿ ಹಾಡಬೇಕು ಅನ್ನೋ ಆದೇಶವನ್ನು ಪಶ್ಚಿಮ ಬಂಗಾಳದ ಸರ್ಕಾರ ಹೊರಡಿಸಿದೆ. ಅದಕ್ಕೆ ಮತ ಅಡ್ಡ ಬರಬಾರ್ದು. ಶಾಲೆಗಳಲ್ಲಿ ಹಾಗೆ ಮದರಸಾಗಳಲ್ಲಿ ಕೂಡ ಅದನ್ನು ಹಾಡಲೇಬೇಕು. ಯಾಕೆ ಅಂದರೆ ಮದರಸಾಗಳಿರೋದು ಕೂಡ ಭಾರತದಲ್ಲೇ, ಪಶ್ಚಿಮ ಬಂಗಾಳದಲ್ಲೇ. ಹೀಗಾಗಿ ಒಂದೇ ಮಾತರಂಗೆ ವಿನಾಯಿತಿ ಇಲ್ಲ ಅಂತ ಮುಖ್ಯಮಂತ್ರಿ ಸುವೇಂದು ತಿಳಿಸಿದ್ದಾರೆ. ಇನ್ನು ಇದರ ಜೊತೆ ಅಲ್ಲಿ ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ಕಡ್ಡಾಯವಾಗಿ ಜಾರಿಗೆ ತರುವುದಕ್ಕೆ ಸುವೇಂದು ಸರ್ಕಾರ ಆದೇಶವನ್ನು ಕೊಟ್ಟಿದೆ. ಪಶ್ಚಿಮ ಬಂಗಾಳದಲ್ಲಿ ಗೋಹತ್ಯೆ ನಿಷೇಧ ಅನ್ನೋದು ಈಗ ಹೊಸದಾಗಿ BJP ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಆಗ್ತಾ ಇರುವುದಲ್ಲ. 1950ರಿಂದಲೂ ಕೂಡ ಅಲ್ಲಿ ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಯಲ್ಲಿದೆ. ಆದರೆ ಕಮ್ಯುನಿಸ್ಟ್ ಹಾಗೂ TMC ಸರ್ಕಾರಗಳು ಅದನ್ನು ಜಾರಿ ಮಾಡೋದಕ್ಕೆ ಹೋಗಿರಲಿಲ್ಲ. ಗೋಹತ್ಯೆ ಮಾಡಬೇಡಿ ಅಂದರೆ ಒಂದು ಸಮುದಾಯಕ್ಕೆ ಸಿಟ್ಟು ಬರುತ್ತೆ ಅನ್ನೋ ಕಾರಣಕ್ಕೆ ಕಾಯ್ದೆ ಇದ್ದರೂ ಕೂಡ ಅದನ್ನು ಧೂಳು ತಿನ್ನೋದಕ್ಕೆ ಬಿಡಲಾಗಿತ್ತು. ಈಗ ಅದನ್ನು ಸ್ಟ್ರಿಕ್ಟ್ ಆಗಿ ಜಾರಿ ಮಾಡಿ ಅಂತ ಸುವೇಂದು ಅಧಿಕಾರಿ ಆದೇಶವನ್ನು ಕೊಟ್ಟಿದ್ದಾರೆ. ಇದು ಕೆಲವರಿಗೆ ಗಂಟ್ಲಲ್ಲಿ ಮೂಳೆ ಸಿಕ್ಕಾಕೊಂಡ ಅನುಭವವನ್ನು ಕೊಡ್ತಾ ಇದೆ. ಇನ್ನು TMCಯ ಮಾಜಿ ನಾಯಕ ಹಾಗೂ AJUP ಪಕ್ಷದ ಶಾಸಕ ಹುಮಯೂನ್ ಕಬೀರ್ ಗೋಹತ್ಯೆಯನ್ನು ನಿಲ್ಲಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿದ್ದಾರೆ. 27 ಅಥವಾ 28ನೇ ತಾರೀಕು ಈದ್ ಉಲ್ ಅದಾ ಅಂದರೆ ಬಕ್ರೀದ್ ಹಬ್ಬ ಇದೆ. ಅವತ್ತು ದೊಡ್ಡ ಪ್ರಮಾಣದಲ್ಲಿ ದನ, ಒಂಟೆ, ಕುರಿ, ಮೇಕೆ ಮುಂತಾದ ಪ್ರಾಣಿಗಳ ಬಲಿ ನಡೆಯುತ್ತೆ. ಅದನ್ನು ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ. ನಮಗೆ ಒಂಟೆ ಬೇಕಾದ್ರೆ ಒಂಟೆ, ಗೋವು ಬೇಕಾದರೆ ಗೋವನ್ನು ಬಲಿ ಕೊಡ್ತೀವಿ ಅಂತ ಹುಮಯೂನ್ ಕಬೀರ್ ಹೇಳ್ತಾ ಇದ್ದರೆ, ಪಶ್ಚಿಮ ಬಂಗಾಳದ ಕೆಲ ಧಾರ್ಮಿಕ ಮುಖಂಡರು ಗೋಹತ್ಯೆ ಮಾಡೋದು ಬೇಡ, ಕುರಿ ಮೇಕೆಗಳನ್ನು ಬಲಿ ಕೊಟ್ಟರು ದೇವರು ಬೇಡ ಅಂತ ಹೇಳೋದಿಲ್ಲ,
ಗೋಹತ್ಯೆ ಮಾಡಲೇಬೇಕು ಅಂತ ಎಲ್ಲೂ ಇಸ್ಲಾಮಲ್ಲಿ ಹೇಳಿಲ್ಲ. ಹಿಂದೂ ಬಾಂಧವರ ಮನಸ್ಸಿಗೆ ನೋವುಂಟು ಮಾಡೋದು ಬೇಡ ಅಂತ ಕರೆ ಕೊಡ್ತಾ ಇದ್ದಾರೆ. ಹಾಗೆ ಕಾಂಗ್ರೆಸ್ ಪಕ್ಷದ ಕೆಲ ಮುಸ್ಲಿಂ ಮುಖಂಡರು ಕೂಡ ಗೋಹತ್ಯೆಯಿಂದ ದೂರ ಇರಿ ಅಂತ ಕರೆ ಕೊಟ್ಟಿದ್ದಾರೆ. ಆದರೆ ಹುಮಾಯೂನ್ ಕಬೀರ್ ಥರದ ಮುಸ್ಲಿಂ ರಾಜಕೀಯ ಪಕ್ಷಗಳು ಅದನ್ನು ರಾಜಕಾರಣಕ್ಕೆ ಬಳಸ್ಕೊಳ್ಳೋದಕ್ಕೆ ಹೋಗ್ತಾ ಇವೆ. ಇನ್ನು ಈಗಾಗಲೇ ಕಡಿಯೋದಕ್ಕೆ ತಂದಿಟ್ಕೊಂಡಿದ್ದ ಸಾಕಷ್ಟು ಹಸುಗಳನ್ನು, ಕರುಗಳನ್ನು ಪೊಲೀಸರಲ್ಲಿ ವಶಕ್ಕೆ ತಗೋತಾ ಇದ್ದಾರೆ. ಹಾಗೆ ಕೆಲವರು ಈ ಕಾಯ್ದೆಯ ಜಾರಿಯನ್ನು ಪ್ರಶ್ನಿಸಿ ಕೋಲ್ಕತಾ ಹೈಕೋರ್ಟ್ಗೆ ಅರ್ಜಿಯನ್ನು ಕೂಡ ಸಲ್ಲಿಸಿದ್ದಾರೆ. ಇನ್ನು ನ್ಯಾಯಾಲಯ ಈ ಬಾರಿಯ ಬಕ್ರೀದ್ ಸಲುವಾಗಿ ಸರ್ಕಾರ ಗೋಹತ್ಯಾ ನಿಷೇಧ ಕಾಯ್ದೆ ಜಾರಿಗೆ ವಿನಾಯಿತಿಯನ್ನು ಕೊಡುತ್ತಾ ಅನ್ನೋ ಬಗ್ಗೆ ಬೇಗ ನಿರ್ಧಾರವನ್ನು ತಿಳಿಸಿ ಅಂತ ಪಶ್ಚಿಮ ಬಂಗಾಳದ ಸರ್ಕಾರಕ್ಕೆ ಕೇಳಿದೆ. ಅರ್ಜಿದಾರರ ಪರ ವಕೀಲರು 1950ರ ಸಂದರ್ಭದಲ್ಲಿ ಕೃಷಿ ಚಟುವಟಿಕೆಗಳಿಗೆ ದನಗಳ ಬಳಕೆ ದೊಡ್ಡ ಮಟ್ಟದಲ್ಲಾಗ್ತಾ ಇತ್ತು. ಈ ಕಾರಣಕ್ಕೆ ಗೋಹತ್ಯೆ ನಡೀತಾ ಹೋದರೆ ಕೃಷಿಗೆ ಸಮಸ್ಯೆ ಆಗತ್ತೆ ಅಂತ ಅದನ್ನು ನಿಷೇಧಿಸುವ ನಿರ್ಧಾರವನ್ನು ಕೈಗೊಳ್ಳಲಾಗಿತ್ತು. ಈಗ ಕೃಷಿಗೆ ದನಗಳನ್ನು ಬಳಸೋದು ಕಡಿಮೆ ಆಗಿದೆ, ಅದಕ್ಕೆ ಯಂತ್ರೋಪಕರಣಗಳು ಬಂದಿವೆ. ಇನ್ನು ದನಗಳ ಸಂತತಿ ಕೂಡ ಕಡಿಮೆ ಏನಿಲ್ಲ. ಹೀಗಾಗಿ ಕಡ್ಕಂಡು ತಿಂದು ಬಿಡೋದಕ್ಕೆ ಅನುಮತಿಯನ್ನು ಕೊಡಿ. ಇದು 1400 ವರ್ಷಗಳಿಂದ ನಡ್ಕೊಂಡು ಬರ್ತಾ ಇರೋ ಆಚರಣೆ. ಅದರಲ್ಲಿ ಹಸ್ತಕ್ಷೇಪ ಮಾಡಿದರೆ ಧಾರ್ಮಿಕ ಆಚರಣೆಗಳಲ್ಲಿ ಹಸ್ತಕ್ಷೇಪ ಮಾಡಿದ ಹಾಗಾಗತ್ತೆ ಅಂತ ನ್ಯಾಯಾಲಯಕ್ಕೆ ಮನವಿ ಮಾಡಿದ್ದಾರೆ. ಈಗ ಸರ್ಕಾರ ತನ್ನ ನಿಲುವನ್ನು ತಿಳಿಸಿದ ನಂತರ ನ್ಯಾಯಾಲಯದ ತೀರ್ಪು ಈ ಬಗ್ಗೆ ಹೊರಬೀಳುತ್ತೆ. ಬಕ್ರೀದ್ 27 ಅಥವಾ 28ನೇ ತಾರೀಕು ಇರೋದ್ರಿಂದ ಅಷ್ಟರ ಒಳಗೆ ತೀರ್ಪು ಕೊಡಬೇಕಿರೋದ್ರಿಂದ ಬೇಗ ನಿಮ್ಮ ನಿಲುವನ್ನು ಸ್ಪಷ್ಟಪಡಿಸಿ ಅಂತ ನ್ಯಾಯಾಲಯ ಸರ್ಕಾರಕ್ಕೆ ಹೇಳಿದೆ. ಗೆಳೆಯರೆ, ನೀವು ಯೂಟ್ಯೂಬಲ್ಲಿ ವಿಡಿಯೋಗಳನ್ನು ನೋಡೋದಷ್ಟೇ ಅಲ್ಲ, ಇಲ್ಲಿ ನೀವು ಕೂಡ ಒಂದಷ್ಟು ವಿಡಿಯೋಗಳನ್ನು ಕ್ರಿಯೇಟ್ ಮಾಡಬಹುದು. ಆ ಮೂಲಕ ಒಂದಷ್ಟು ಹಣ ಕೂಡ ಗಳಿಸೋದಕ್ಕೆ ಅವಕಾಶ ಇರುತ್ತೆ. ಅಷ್ಟೇ ಅಲ್ಲ, ನೀವು ಯಾವುದೋ ವ್ಯಾಪಾರ ಮಾಡ್ತಾ ಇದ್ದೀರಿ, ನಿಮಗೇನೋ ಟ್ಯಾಲೆಂಟ್ ಇದೆ, ನಿಮಗೆ ಬೇರೆಯವರಿಗೆ ಗೊತ್ತಿದ್ದಕ್ಕಿಂತಲೂ ಸ್ವಲ್ಪ ಹೆಚ್ಚು ಏನೋ ಗೊತ್ತಿದೆ, ಒಂದಷ್ಟು ಸಮಯ ಇದೆ, ಅದನ್ನು ಕ್ರಿಯೇಟಿವ್ ಆಗಿ ಬಳಸ್ಕೊಳ್ಳೋ ಮನಸ್ಸಿದೆ ಅಂದರೆ ಖಂಡಿತ ನೀವೊಂದು ಯೂಟ್ಯೂಬ್ ಚಾನಲನ್ನು ಮಾಡಬಹುದು ಮತ್ತು ಅದರಿಂದ ನಿಮ್ಮ ಟ್ಯಾಲೆಂಟನ್ನು, ನಿಮಗೆ ಗೊತ್ತಿರೋ ವಿಷಯಗಳನ್ನು ಜನಕ್ಕೆ ತಲುಪಿಸೋದಷ್ಟೇ ಅಲ್ಲ, ನೀವೊಂದಷ್ಟು ಹಣವನ್ನು ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ನೀವೇನು ಹೆಚ್ಚು ತಲೆ ಕೆಡಿಸ್ಕೋಬೇಕಾದ ಅಗತ್ಯ ಇಲ್ಲ. ಯೂಟ್ಯೂಬನ್ನು ಹೇಗೆ ಮಾಡಬೇಕು, ಅದನ್ನು ಹೇಗೆ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋ ತರಬೇತಿಯನ್ನು ನಾವು ಕೊಡ್ತೀವಿ. ಹಾಗೆ ಈಗಾಗಲೇ ನೀವು ಚಾನಲನ್ನು ಮಾಡಿದ್ದೀರಿ, ಅದನ್ನು ಹೇಗೆ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋದು ನಿಮಗೆ ಗೊತ್ತಿಲ್ಲದೆ ಇದ್ರೂ ನಿಮಗೆ ಅದರ ತರಬೇತಿಯನ್ನು ಕೂಡ ನಾವು ಕೊಡ್ತಾ ಇದ್ದೀವಿ. ಇದೇ ತಿಂಗಳ ಮೇ 29, 30 ಮತ್ತು 31ನೇ ತಾರೀಕು ಯೂಟ್ಯೂಬ್ ತರಬೇತಿ ಶಿಬಿರವನ್ನು ನಮ್ಮಲ್ಲಿ ಆಯೋಜನೆ ಮಾಡ್ತಾ ಇದ್ದೀವಿ. ಸ್ಕ್ರಿಪ್ಟಿಂಗ್, ಎಡಿಟಿಂಗ್, ವಾಯ್ಸ್ ಮಾಡ್ಯುಲೇಷನ್, ಯೂಟ್ಯೂಬ್ ಆಪ್ಟಿಮೈಸೇಷನ್, ಸೆಕ್ಯೂರಿಟಿ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಬಳಸಿ ನೀವು ಹೇಗೆಲ್ಲ ಏನೆಲ್ಲ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಈ 3 ದಿನಗಳ ತರಬೇತಿಯಲ್ಲಿ ನಿಮಗೆ ಹೇಳಿಕೊಡಲಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ 9972379459 9972379459 ನಂಬರ್ಗೆ ಕರೆ ಮಾಡಿ. ಗೆಳೆಯರೆ, ಇದೆಲ್ಲ ಒಂದು ಕಡೆ ಆದರೆ ಈಗ ಪಶ್ಚಿಮ ಬಂಗಾಳದಲ್ಲಿ ಸಾಕಷ್ಟು ಜನರ ಆತಂಕಕ್ಕೆ ಕಾರಣ ಆಗ್ತಾ ಇರೋದು 2 ವಿಷಯಗಳು. ಒಂದು, ಪಶ್ಚಿಮ ಬಂಗಾಳದ ಸರ್ಕಾರ ಅಕ್ರಮ ವಲಸಿಗರನ್ನು ಗುರುತಿಸುವ ಕೆಲಸವನ್ನು ಈಗಾಗಲೇ ಶುರು ಮಾಡಿದೆ. ಹಾಗೆ ಸಿಕ್ಕವರನ್ನು ನಿರ್ದಾಕ್ಷಿಣ್ಯವಾಗಿ ಗಡಿಯ ಆಚೆಗೆ ಕಳುಹಿಸಲಾಗುತ್ತೆ ಅಂತ ಅಲ್ಲಿನ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ತಿಳಿಸಿದ್ದಾರೆ. ಇನ್ನು ಎರಡನೆಯದು, ಗಡಿಯಲ್ಲಿ ಸ್ಮಾರ್ಟ್ ಫೆನ್ಸಿಂಗ್ ಯೋಜನೆಯನ್ನು ಕೇಂದ್ರ ಗೃಹ ಸಚಿವಾಲಯ ಕೈಗೊಳ್ತಾ ಇದೆ ಅನ್ನೋದು. ಗೆಳೆಯರೆ, ಅಲ್ಲಿ SIR ಆಯ್ತಲ್ಲ, ಅದರಲ್ಲಿ ಯಾರ ಹೆಸರುಗಳನ್ನು ಸರಿಯಾದ ದಾಖಲೆಗಳಿಲ್ಲ ಅನ್ನೋ ಕಾರಣಕ್ಕೆ ಡಿಲೀಟ್ ಮಾಡಲಾಗಿದೆಯೋ ಅವ್ರ ಬಗ್ಗೆ ಮತ್ತೊಂದು ಸುತ್ತಿನ ಪರಿಶೀಲನೆ, ಗುರುತು ಪತ್ತೆಯ ಕೆಲಸ ಅಲ್ಲಿ ಆರಂಭಗೊಳ್ಳುತ್ತೆ. ಅದರಲ್ಲಿ ಬಾಂಗ್ಲಾ ಅಕ್ರಮ ವಲಸಿಗರು ಅಂತ ಗೊತ್ತಾದರೆ ಅವರನ್ನು BSFನ ವಶಕ್ಕೆ ಕೊಡ್ತೀವಿ ಅಂತ ಸುವೇಂದು ಹೇಳ್ತಾ ಇದ್ದಾರೆ. ಅಲ್ಲೀಗ ಡಿಟೆಕ್ಟ್, ಡಿಲೀಟ್ ಮತ್ತು ಡಿಪೋರ್ಟ್ ಕಾರ್ಯಾಚರಣೆ ಆರಂಭ ಆಗುತ್ತೆ. ಬಾಂಗ್ಲಾದೇಶದ ಸರ್ಕಾರ ಹೇಳ್ತಿರೋ ಪ್ರಕಾರ ಸರಿಸುಮಾರು 1 ಕೋಟಿಗೂ ಹೆಚ್ಚು ಅಕ್ರಮ ವಲಸಿಗರಲ್ಲಿದ್ದಾರಂತೆ. ಅಸ್ಸಾಮಲ್ಲಿ ಅಕ್ರಮ ವಲಸಿಗರನ್ನು ಹಿಡಿದು ಗಡಿಯಿಂದ ಆಚೆಗೆ ಹಾಕಿದರೆ ಅವರು ಪಶ್ಚಿಮ ಬಂಗಾಳದ ಮೂಲಕ ಮತ್ತೆ ಭಾರತದ ಒಳಕ್ಕೆ ಬರ್ತಾ ಇದ್ದಾರೆ ಅಂತ ಈ ಹಿಂದೆ ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಸರ್ಮಾ ಹೇಳಿದರು. ಸೊ ಈಗ ಪಶ್ಚಿಮ ಬಂಗಾಳದ ಸರ್ಕಾರ ಅಕ್ರಮ ವಲಸಿಗರನ್ನು ಗುರುತಿಸುವ ಕೆಲಸವನ್ನು ಮಾಡುತ್ತೆ. ಆ ನಂತರ ಅವರನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕು, ಅವರ ದಾಖಲೆಗಳನ್ನು ಪರಿಶೀಲಿಸಿ ಅವುಗಳನ್ನು ಬಾಂಗ್ಲಾದೇಶಕ್ಕೆ ಕಳುಹಿಸಿಕೊಡಬೇಕು. ಅಲ್ಲಿಂದ ದಾಖಲೆಗಳು ಪರಿಶೀಲನೆ ಆಗಿ ವಾಪಸ್ಸು ಬರೋವರೆಗೆ ಈ ಅಕ್ರಮ ವಲಸಿಗರನ್ನು ಡಿಟೆನ್ಷನ್ ಸೆಂಟರಲ್ಲಿ ಇಟ್ಕೊಂಡು ಊಟ ಹಾಕ್ತಾ ಹೋಗಬೇಕಾಗತ್ತೆ. ಭಾರತದ ಸರ್ಕಾರ ಸಾಕಷ್ಟು ವರ್ಷಗಳ ಹಿಂದೆ ಕಳುಹಿಸಿರೋ ದಾಖಲೆಗಳನ್ನೇ ಪರಿಶೀಲಿಸಿ ಬಾಂಗ್ಲಾ ಇನ್ನೂ ವಾಪಸ್ ಕಳುಹಿಸಿಲ್ಲ. ಹೀಗಾಗಿ ಅವರನ್ನು ಬಾಂಗ್ಲಾಗೆ ವಾಪಸ್ ಕಳುಹಿಸೋದಕ್ಕೆ ಕೂಡ ಇದುವರೆಗೆ ಸಾಧ್ಯ ಆಗಿಲ್ಲ. ಸೊ ಇನ್ನು ಮುಂದೆ ಇಂಥ ಲಾಂಗ್ ಪ್ರೊಸೀಜರ್ಗಳೆಲ್ಲ ಇರೋದಿಲ್ಲ. ಐಡೆಂಟಿಫೈ ಮಾಡ್ತಾರೆ, ಆನಂತರ ಅವರ ಹೆಸರುಗಳನ್ನು ರೇಷನ್ ಕಾರ್ಡು,
ವೋಟರ್ ಲಿಸ್ಟು, ಆಧಾರ್, ಹೀಗೆ ಎಲ್ಲೇ ಇದ್ದರೂ ಅವುಗಳನ್ನು ಡಿಲೀಟ್ ಮಾಡಲಾಗುತ್ತೆ. ಇವರ ದಾಖಲೆಗಳು, ಬೆರಳಚ್ಚು, ರೆಟಿನಾ ಎಲ್ಲವನ್ನ ಸಂಗ್ರಹಿಸಲಾಗುತ್ತೆ. ಆ ನಂತರ ಇವರನ್ನು ನೇರವಾಗಿ BSFಗೆ ಒಪ್ಪಿಸ್ತಾರೆ. BSF ಈ ಅಕ್ರಮ ವಲಸಿಗರನ್ನು BGB ಅಂದರೆ ಬಾರ್ಡರ್ ಗಾರ್ಡ್ ಬಾಂಗ್ಲಾಗೆ ಹಸ್ತಾಂತರ ಮಾಡುತ್ತೆ. ಇವರನ್ನು ಕರ್ಕೊಂಡು ಹೋದರೆ ಸರಿ, ಇಲ್ಲ ಅಂದರೆ ಕತ್ತಲಾದ ನಂತರ ಗಡಿಯ ಬಳಿಗೆ ಕರ್ಕೊಂಡು ಹೋಗಿ ಅವರ ಗಡಿ ಒಳಕ್ಕೆ ಇವ್ರನ್ನ ತಳ್ಳಿ ವಾಪಸ್ಸು ಬರ್ತಾರೆ. ಅಷ್ಟೇ. ಇದನ್ನು ಪುಷ್ ಇನ್ ಅಂತ ಕರೀತಾರೆ. ಅಷ್ಟೇ, ಅವರನ್ನು ಇಟ್ಕೊಂಡು ಸಾಕೋ ಕೆಲಸ ಮಾಡೋದಕ್ಕೆ ಹೋಗೋದಿಲ್ಲ. ಹೀಗಾಗಿ ಯಾರೆಲ್ಲ SIR ಅಲ್ಲಿ ನಕಲಿಗಳು ಅಂತ ಗೊತ್ತಾಗಿದೆ ಅವರಲ್ಲಿ ಒಂದು ಭಯ, ಆತಂಕ ಶುರುವಾಗ್ತಾ ಇದೆ. ಕೆಲವರಿಗಾಗಲೇ ಬಾಂಗ್ಲಾದಿಂದ ಬೇರೆ ರಾಜ್ಯಗಳ ಕಡೆಗೆ ಹೊರಡೋದಕ್ಕೆ ತಯಾರಾಗ್ತಾ ಇದ್ದರೆ, ಇನ್ನು ಕೆಲವರು ಅಲ್ಲಿಂದ ವಾಪಸ್ಸು ಕಳುಹಿಸಿದರೆ ಬಾಂಗ್ಲಾಗೆ ಹೊರಟು ಹೋಗೋದಕ್ಕೆ ಸಿದ್ಧ ಆಗ್ತಾ ಇದ್ದಾರೆ. ಹಾಗೆ ಇನ್ನು ಮುಂದೆ ಈ ಅಕ್ರಮ ವಲಸೆಗಳನ್ನು ತಡೆಯೋದಕ್ಕೆ ಕೇಂದ್ರ ಸರ್ಕಾರ ಕೂಡ ಸ್ಮಾರ್ಟ್ ಬಾರ್ಡರ್ ಯೋಜನೆಯನ್ನು ಕೈಗೆತ್ತಿಕೊಳ್ತಾ ಇದೆ. ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ಗಡಿಗಳಲ್ಲಿ ಹೈಟೆಕ್ ಕ್ಯಾಮರಾಗಳು, ರಡಾರುಗಳು, ಸೆನ್ಸಾರುಗಳು, ಕಣ್ಗಾವಲು ಪರಿಕರಗಳು ಮತ್ತು ರಿಯಲ್ ಟೈಮ್ ಅಬ್ಸರ್ವೇಷನ್ ಸೇರಿದಂತೆ ಸಾಕಷ್ಟು ಸುಧಾರಣಾ ಕ್ರಮಗಳನ್ನು ಜಾರಿಗೆ ತರಲಾಗ್ತಾ ಇದೆ. ಈ ವರ್ಷದ ಒಳಗೆ 2 ಅಂತಾರಾಷ್ಟ್ರೀಯ ಗಡಿಗಳಲ್ಲಿ ದೊಡ್ಡ ಪ್ರಮಾಣದ ಸ್ಮಾರ್ಟ್ ಫೆನ್ಸಿಂಗ್ ಮತ್ತು ಸಮಗ್ರ ಗಡಿ ನಿರ್ವಹಣಾ ವ್ಯವಸ್ಥೆಗಳನ್ನು ಜಾರಿಗೆ ತರುವ ಗುರಿಯನ್ನು ಸರ್ಕಾರ ಹಾಕ್ಕೊಂಡಿದೆ. ಪಶ್ಚಿಮ ಬಂಗಾಳ ಸರ್ಕಾರ ಈ ಯೋಜನೆಗೆ ಬೇಕಾದ ಭೂಮಿಯನ್ನು ಒದಗಿಸ್ತಾ ಇದೆ ಅಂತ ಅಮಿತ್ ಶಾ ತಿಳಿಸಿದ್ದಾರೆ. ಹೊಸ ವ್ಯವಸ್ಥೆ, ಒಳನುಸುಳುವಿಕೆಯ ಪ್ರಯತ್ನಗಳು, ಡ್ರೋನ್ ಚಟುವಟಿಕೆಗಳು, ಜಾನುವಾರುಗಳ ಕಳ್ಳ ಸಾಗಾಣಿಕೆ, ಮಾದಕ ವಸ್ತು ಕಳ್ಳ ಸಾಗಾಣಿಕೆ ಮತ್ತು ಯಾವುದೇ ಅನುಮಾನಾಸ್ಪದ ಚಲನವಲನಗಳನ್ನು ತಕ್ಷಣ ಪತ್ತೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಗಡಿಗಳನ್ನು ಮೊದಲಿಗಿಂತ ಹೆಚ್ಚು ಸುರಕ್ಷಿತವಾಗಿ ನಿಭಾಯಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಅಮಿತ್ ಶಾ ತಿಳಿಸಿದ್ದಾರೆ. BSF ಹಾಗೂ ಸೀಮಾ ಸುರಕ್ಷಾ ಬಲದ ಅಧಿಕಾರಿಗಳನ್ನು ಉದ್ದೇಶಿಸಿ ಮಾತನಾಡಿದ ಶಾ, ಗಡಿಗಳಲ್ಲಿ ಕೆಲಸ ಮಾಡೋ ಪಡೆಗಳು ಕೇವಲ ಗಡಿಗಳನ್ನು ಕಾಯೋದು ಮಾತ್ರ ಅಲ್ಲ, ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳಿಂದ ಹಿಡಿದು ಗ್ರಾಮ ಪಂಚಾಯಿತಿಯ ರೆವಿನ್ಯೂ ಅಧಿಕಾರಿಗಳು, ಪೊಲೀಸ್ ಸ್ಟೇಷನ್ ಸಿಬ್ಬಂದಿಯವರೆಗೆ ಎಲ್ಲರ ಜೊತೆಗೂ ಸಂಪರ್ಕದಲ್ಲಿರಿ, ಅವ್ರ ಜೊತೆ ಆಗಾಗ ಮಾತಾಡ್ತಾ ಇರಿ. ಈ ಮೂಲಕ ಅಕ್ರಮ ಚಟುವಟಿಕೆಗಳು ಏನೇ ನಡೆದರೂ ನಿಮ್ಮ ಗಮನಕ್ಕೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಗಡಿಯನ್ನು ಭದ್ರಪಡಿಸಿ ಅನ್ನೋ ಸಲಹೆಯನ್ನು ಕೊಟ್ಟಿದ್ದಾರೆ. कौन नया घुसपैठिया आया है, क्या रूट है, कहां से तस्करी हो रही है, कहां से, ये सारे रूटों को चून कर बंद करना ये BSF की जिम्मेदारी. ಗೆಳೆಯರೇ, ಗಡಿಗಳ ಭದ್ರತೆ ತುಂಬ ಮುಖ್ಯ. ಅಕ್ರಮ ವಲಸೆಗಳು ಮಾತ್ರ ಅಲ್ಲ, ಸ್ಮಗ್ಲಿಂಗ್, ಭಯೋತ್ಪಾದಕರ ಒಳನುಸುಳುವಿಕೆ, ಹೀಗೆ ನಾನಾ ಚಟುವಟಿಕೆಗಳನ್ನು ನಿಯಂತ್ರಿಸುವ ಮೂಲಕ ದೇಶದ ಆರ್ಥಿಕತೆ ಮತ್ತು ಸುರಕ್ಷತೆ ಎರಡರ ದೃಷ್ಟಿಯಿಂದಲೂ ಗಡಿಗಳನ್ನು ಭದ್ರವಾಗಿಡಬೇಕಾಗಿದ್ದು ಮುಖ್ಯ ಅನ್ನಿಸ್ಕೊಳ್ಳುತ್ತೆ. ಇನ್ನು ಮುಂದಾದರೂ ಅದು ಸರಿಯಾಗಿ ನಡೆಯುತ್ತಾ ಅನ್ನೋದನ್ನು ಕಾದು ನೋಡಬೇಕು. ಇದು ಗೆಳೆಯರೆ ಸ್ಮಾರ್ಟ್ ಬಾರ್ಡರ್ ಹಾಗೂ ಪಶ್ಚಿಮ ಬಂಗಾಳದಲ್ಲಿ ಅಕ್ರಮ ವಲಸಿಗರನ್ನು ಹೊರಹಾಕುವ ಕಾರ್ಯಾಚರಣೆಗೆ ಸಂಬಂಧಪಟ್ಟ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.